ಓಂ ನಮಃ ಶಿವಾಯ. ಏನಕ್ಕೆ ನನಗೆ ಈ ಬರವಣಿಗೆ ಮೇಲೆ ಅಷ್ಟೊಂದು ಹುಚ್ಚು ಅಂದರೆ, ನನಗೆ ಬುದ್ಧಿ ಬಂದಾಗ ನಾನು ಒಬ್ಬರನ್ನ ಬಾಯಿ ಬಿಟ್ಟು ಅಕ್ಷರದಿಂದ ಕಲಿತಾಗ, ಅಕ್ಷರ ಕಲಿಬೇಕಾದ್ರೆ ನನಗೆ ಬಾಯಿ ಮಾತು ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ, ನಾನು ಆದಿಚುಂಚನಗಿರಿ ವಿಜಯನಗರದಲ್ಲಿ ಓದ್ತಾ ಇದ್ದೆ. ಆವಾಗ ಎಲ್ ಕೆ ಜಿನೇ ಇರಬೇಕು, ಯು ಕೆ ಜಿ. ಆವಾಗ ಇಡೀ ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್. ಆ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ ಇಡೀ ಸ್ಕೂಲ್ಗೆ ನಾನು ಸೆಕೆಂಡ್ ಪ್ರೈಸು, ಇಡೀ ಸ್ಕೂಲ್ಗೇ. ಅಂದರೆ ಫಸ್ಟ್ ಪ್ರೈಸ್ ಬಂದು 10th ಸ್ಟ್ಯಾಂಡರ್ಡ್ ಯಾರೋ ಒಬ್ಬರು. ಏನು ಕಾಂಪಿಟೇಷನ್ ಅಂದರೆ ಹ್ಯಾಂಡ್ ರೈಟಿಂಗ್ ಬರೆಯೋದು. 4 ಪೇಜಸ್ ಇರುತ್ತಲ್ವ, ಎಕ್ಸಾಮ್ ಪೇಪರ್ಸ್ ರೂಲ್ ಪೇಪರ್ ಇರುತ್ತಲ್ವ, ಆ 4 ಭಾಗಗಳನ್ನು ತುಂಬಿಸ್ಬೇಕು. ಒಂದು ಪಾಠ ಆಗಲಿ ಏನು ಬೇಕಾದ್ರೂ ಬರಿಬೋದು, ಓಕೆನಾ. ನನ್ನ ಹ್ಯಾಂಡ್ ರೈಟಿಂಗು ಸೆಕೆಂಡ್ ಪ್ರೈಸ್ ಬಂತು. ಅದಾದಮೇಲೆ ಬರ್ತಾ ನನಗೆ ಓದಿದ್ರೆ ತಲೆಗೆ ಎಕ್ತಾರಿಲ್ಲ. ಬಿಡ್ದಿರಾ ಬರಿತೀನಿ ನಾನು, ಏನೇ ಒಂದಾಗಲಿ ಬಿಡ್ದಿರಾ. ಪಾಠ ಕೇಳಿದ್ನ ನಾನು ಬರಿತೀನಿ, ನೋಟ್ಸಲ್ಲಿ ಇದ್ದಿದ್ದು ನಾನು ಯಾವತ್ತೂ ಓದಿಲ್ಲ. ಪಾಠ ಕೇಳಿರೋದನ್ನೇ ನೋಟ್ಸಲ್ಲಿ ಓದಿದ್ರು ಪಾಠ ಕೇಳೋದನ್ನೇ ನಾನು ಬರಿತಾ ಇದ್ದಿದ್ದಲ್ಲಿ, ಆಯಿತಾ. ಅದಕ್ಕೆ ಹೇಳೋದು, ದೊಡ್ಡವರು ಹೇಳ್ತಾರೆ, ಫಸ್ಟು ಲಿಸನ್ ಮಾಡು, ಫಸ್ಟು ಕೇಳಿಸ್ಕೊ, ಆಮೇಲೆ ನೋಡು, ಅಬ್ಸರ್ವ್ ಮಾಡು, ಆಮೇಲೆ ಮಾಡು ಅಂತ, ಆಯಿತಾ. ಅದೇ ಥರ ನಾನು ಓದೋದಕ್ಕಿಂತ ಬರವಣಿಗೆ, ಪ್ರತಿಯೊಂದು ಏನಕ್ಕೆ ಬರವಣಿಗೆ ಅಂದರೆ, ಏನೇ ಒಂದು ಆರಂಭವನ್ನು ನಾವು ಒಂದು ಅಕ್ಷರದಿಂದನೇ ಆರಂಭ ಮಾಡೋದು. ಇವಾಗ ನಮ್ಮ ಹೆಸರೇ ಆಗಲಿ, ಇನ್ನೊಂದು ಏನೇ ಒಂದು ನಾನು ಬಿಂಬಿಸ್ಬೇಕಂದ್ರೂ, ಒಂದನ್ನು ನೋಡಿಸ್ಬೇಕಂದ್ರೂ, ಒಂದನ್ನು ತಿಳಿಸ್ಬೇಕಂದ್ರೂ ನಾವು ಒಂದು ಅಕ್ಷರದಿಂದನೇ ಸ್ಟಾರ್ಟ್ ಮಾಡೋದು. ಆ ಅಕ್ಷರ ನಾವು ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ನಾವು ಒಂದು ಒಳ್ಳೆಯ ರೀತಿಯಲ್ಲೂ ತೊಗೊಂಡೋಗ್ಬೋದು, ಒಂದು ಕೆಟ್ಟ ರೀತಿಯಲ್ಲೂ ತೊಗೊಂಡೋಗ್ಬೋದು. ಅದಕ್ಕೆ ನಂಗೆ ಅಕ್ಷರಗಳಂದರೆ ಇಷ್ಟ. ಆ ಅಕ್ಷರಗಳಲ್ಲಿ ನನಗೆ ನಾನು ಬುದ್ಧಿ ಬಂದ ಮೇಲೆ ನೋಡಿದ್ದಂದರೆ ಬೇಡರ ಕಣ್ಣಪ್ಪ ನೋಡಿದಾಗ ನನಗೆ ಒಂದು ಭಾವನೆ ಅರ್ಥ ಆಯಿತು. ಎಲ್ಲೋ ನಡೆದಿರೋ ಕಥೆನ ನಾವು ಒಂದು ಬರೆದುಬಿಟ್ಟು ಒಬ್ರಿಗೆ ನಾವು ನಟನೆ ಮಾಡಿಸ್ತೀರಲ್ವ, ಆ ನಟನೆಗೆ ಒಬ್ರು ಜೀವ ತುಂಬ್ತಾರೆ ಅಲ್ವಾ, ಬೇಡರ ಕಣ್ಣಪ್ಪ. ಆಮೇಲೆ ನಮ್ಮ ರಾಮ್ ಗೋಪಾಲ್ ವರ್ಮಾ ಅವರು ಸರ್ ಏನಕ್ಕೆ ಇಷ್ಟ ಅಂದರೆ, RGB ಅವರು ಒಂದು ಟ್ರೆಂಡ್ನ ಸೃಷ್ಟಿ ಮಾಡ್ತಾರಲ್ವ, ಅವ್ರದ್ದೇ ಒಂದು ಬರವಣಿಗೆ, ಆಯಿತಾ. ಅವ್ರದ್ದೇ ಒಂದು ಬರವಣಿಗೆ, ಅವ್ರದ್ದೇ ಒಂದು ವಿಜುವಲ್ಸ್ ಇರುತ್ತಲ್ವ, ಅವ್ರದ್ದೇ ಒಂದು ನೋಟ ಇರುತ್ತಲ್ವ, ಒಳ ನೋಟ, ಅದು ಇಷ್ಟ ಆಯಿತು. ಆಮೇಲೆ ಅವ್ರು ಬರೆದು ಮಾಡಿದ್ದೆಲ್ಲ ಟ್ರೆಂಡೇ, ಹೌದು, ಎಲ್ಲ ಥರನೂ ಮಾಡ್ತಾರೆ, ಓಕೆನಾ. ಜನಗಳಿಗೆ ತಿಳಿಸಂಗೆ ನಮ್ಮ ಜೀವನ ಅದೇ ಹೇಳ್ತಾ ಇಲ್ವಾ. ಉಪೇಂದ್ರ ಸರು ಬರೀತಾರೆ, ಓಕೆನಾ. ಏನಂದರೆ, ಅವ್ರು ಹೇಳಿದ್ರು ಯಾವುದೋ ವೀಡಿಯೋದಲ್ಲಿ, ಕ್ಯಾಮ್ರಾ ಮುಂದೆ ರಿಯಲ್ಲು, ಕ್ಯಾಮ್ರಾ ಇಲ್ದಿದ್ದಾಗ ರೀಲು ಅಂದ್ಬಿಟ್ಟು. ಅದು ಹೆಂಗೆ ಗೊತ್ತಾ, ನಮ್ಮ ಜೀವನ ಅನ್ನೋದು ನಾಟಕ ಶಾಲೆ, ನಾವೆಲ್ಲ ಪಾತ್ರಧಾರಿಗಳು. ನಮ್ಮಲ್ಲಿ ಏನಿರೋ ವ್ಯಕ್ತಿತ್ವನ ನಾವು ನೋಡಿಸ್ತೀರೇ ಹೊರ್ತು ಇನ್ನೊಬ್ರಿಗೆ ನಾವು ವ್ಯಕ್ತಿತ್ವನ ನೋಡಿಸ್ಬೇಕಂದ್ರೆ, ನಮ್ಮಲ್ಲಿರೋ ವ್ಯಕ್ತಿತ್ವ ಹೆಂಗಾಗ್ಬಿಟ್ಟೈತೆ ಅಂದರೆ, ಇವಾಗ ಒಂದು ಇದರಲ್ಲಿ ಬ್ರಹ್ಮಾನಂದಂ ಸರ್ ಒಂದು ಪಾಡ್ಕಾಸ್ಟ್ ಹೇಳ್ತಾರೆ, ರಾ ಟಾಕ್ಸ್ ಅಂದ್ಬಿಟ್ಟು, ನಂಗೆ ತುಂಬ ಇಷ್ಟ ಅದು, ಓಕೆನಾ. ತೆಲುಗಲ್ಲಿದೆ. ಒಂದು ವ್ಯಕ್ತಿ ಮನೇಲಿ ಕೂತ್ಕೊಂಡಿರ್ತಾನೆ, 4 ಜನ ವ್ಯಕ್ತಿಗಳು ಬರ್ತಾರೆ. ಒಂದು ಅಮ್ಮ ಬರ್ತಾರೆ, ಅಪ್ಪ ಬರ್ತಾರೆ, ಅಂದರೆ ಆಮೇಲೆ ತಮ್ಮ ಬರ್ತಾನೆ, ಒಂದು ನಮ್ಮ ಮನೇಲಿರೋ ನಾಯಿ ಮರಿನೋ ಏನೋ ಒಂದು ಬರುತ್ತೆ, ಓಕೆ. ನಾನು ಹೇಳ್ತಾ ಇರೋದು, ಇವಾಗ ಅಮ್ಮ ಬಂದಾಗ ಏನು ಗೌರವ ಕೊಡ್ತೀರಾ, ಅಪ್ಪ ಬಂದಾಗ ಏನು ಗೌರವ ಕೊಡ್ತೀರಾ, ತಮ್ಮ ಬಂದಾಗ ಅಣ್ಣ ಬಂದಾಗ ಏನು ಕೊಡ್ತೀರಾ, ಒಂದು ನೀವು ಸಾಕಿರೋ ಪ್ರಾಣಿ ಬಂದಾಗ ಯಾವ ಥರ ಗೌರವ ಕೊಡ್ತೀರಾ. ನಮಗಿಂತ ದೊಡ್ಡವರು ಯಾರೇ ಬಂದರೂ ಎಲ್ಲರಿಗೂ ಒಂದೇ ಥರ ನಾವು ಟ್ರೀಟ್ ಮಾಡ್ತೀರಾ, ಇಲ್ಲ. ಒಬ್ಬೊಬ್ರ ಹತ್ರ ಒಂದೊಂದು ವ್ಯಕ್ತಿತ್ವನ ತೋರಿಸ್ತೀರಿ, ಒಂದೊಂದು ಭಾವನೆ ನೋಡಿಸ್ತೀರಿ, ಒಂದೊಂದು ನಮ್ಮ ಮನಸ್ಸಿಂದ ಬಂದಿರೋ ಗೌರವ ನೋಡಿಸ್ತೀರಿ. ಅದು ನಾಟಕನೇ ತಾನೇ. 4 ಜನದ ಹತ್ರ 4 ಥರ ನಾವು ಅಲ್ಲೇ ನಟನೆ ಮಾಡಿಬಿಟ್ರಿ, ಅದು ನಮ್ಮ ಜೀವನ, ಓಕೆನಾ. ಒಬ್ಬರೇ ಇದ್ದಾಗ ಇರೋದೇ ನಮ್ಮ ಒಳ ಅರ್ಥ. ಅದನ್ನು ಅಕ್ಷರಗಳಿಂದ ಬರೆದು ನಮ್ಮ ಪ್ರಪಂಚಕ್ಕೆ ಹೇಳಿರೋಂಥ ದೊಡ್ಡ ಕವಿಗಳಾಗಿರ್ಬೋದು, ಕುವೆಂಪು ದ ರಾ ಬೇಂದ್ರೆ ಆಗಿರ್ಬೋದು, ಪ್ರತಿಯೊಬ್ಬರು, ಅಕ್ಕ ಮಹಾದೇವಿ ಅವರು ಆಗಿರ್ಬೋದು, ಬಸವಣ್ಣವ್ರವ್ರು ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಕೆಂಪೇಗೌಡರು, ನಮ್ಮೂರು ಹುಟ್ಟೂರು. ಅಂದರೆ ನಾನು ಹುಟ್ಟಿದ್ದು ದೇವನಹಳ್ಳಿನಲ್ಲಿ, ಅಂದರೆ ನಮ್ಮ ಅಮ್ಮ ಅವರು ಹುಟ್ಟೂರು. ಕೆಂಪೇಗೌಡರು ಹುಟ್ಟಿದ್ದು ಆವತಿ, ಅಂದರೆ ಅವ್ರದ್ದು ಜನ್ಮಸ್ಥಳ ಅಂತ ಹೇಳ್ತಾರೆ. ರಣಬೈರೇಗೌಡರು ಮತ್ತು ಅವರ ವಂಶಸ್ಥರು, ಯಲಹಂಕ ವಂಶಸ್ಥರು ಅಲ್ಲಿರೋದು ಅಂತ ಸ್ಥಾಪನೆ ಮಾಡಿದ್ದು ಆವತಿ ಅಂದ ಹಳ್ಳಿ. ಏನೇ ಒಂದು ಚರಿತ್ರೆ ಸೃಷ್ಟಿ ಮಾಡಬೇಕಂದ್ರೂ ಅಕ್ಷರದಿಂದಲೇ ಸಾಧ್ಯ. ನಾವು ಯುದ್ಧಗಳನ್ನು ಆಯುಧಗಳಿಂದ ಮಾಡಿಬಿಡ್ಬೋದು, ಆದರೆ ಆ ಯುದ್ಧಗಳನ್ನು ನಾವು ಒಬ್ರಿಗೆ ಹೇಳ್ಬೇಕಂದ್ರೆ ಅಕ್ಷರಗಳಿಂದನೇ ಸಾಧ್ಯ. ಆ ಅಕ್ಷರ ಇಲ್ಲ ಅಂದರೆ ಯಾರಿಗೂ ಏನು ನಾವು ಹೇಳೋಕ್ಕೂ ಆಗ್ತಾರಿಲ್ಲ, ಆ ಭಾವನೆನೂ ತುಂಬಕ್ಕೂ ಆಗ್ತಾರಿಲ್ಲ. ಅದಕ್ಕೆ ನನಗೆ ಬರವಣಿಗೆ ಅಂದರೆ ಇಷ್ಟ. ಸಿನಿಮಾ ಅಂದರೆ ಹುಚ್ಚು.
ಆ ಕತೆ ನಾವು ಹಿಂಗೆ ನಾನು ತುಂಬ ಕತೆ ಬರೆದಿದ್ದೀನಿ. ಎಲ್ಲೆಲ್ಲಿ ಬರೆದಿದ್ದೀನೋ ಗೊತ್ತಿಲ್ಲ, ನಮ್ಮ ಅಮ್ಮ ಅವಾಗವಾಗ ಹುಡುಕಿ ಎತ್ತಿಕ್ತಾರೆ. ನಾನು ಬರೆದಿರೋದಲ್ಲ ಅಂದರೆ ಪೂರ್ತಿ ಕತೆ ಬರೆಯಲ್ಲ ನಾನು ಯಾವತ್ತೂ. ಅಂದರೆ ಒಂದು ಜಾಗಕ್ಕೆ ಹೋಗ್ತೀನಿ, ಇಲ್ಲ ಒಬ್ಬರನ್ನ ಮನುಷ್ಯನ ಒಂದು ವ್ಯಕ್ತಿನ ನೋಡ್ತೀನಿ ಅಂದರೆ ಅವ್ರ ಮೇಲೆ ಒಂದು ಕಂಟೆಂಟ್ ಬರ್ದಿಕ್ಕೊಂತೀನಿ. ಅವ್ರಿಗೆ ಆ ಕತೆ ಹೇಳಿದಾಗ ಅವ್ರಿಗೂ ಒಪ್ಕೊಂಡ್ರೆ ಈ ಕತೆ ಅವ್ರದ್ದೇ ಜೀವನದ ಒಂದು ಭಾಗ ಅಷ್ಟೇ, ಪೂರ್ತಿ ಕತೆ ಅಲ್ಲ. ಆ ವ್ಯಕ್ತಿತ್ವ ಅನ್ನೋದು ಒಂದು ಭಾಗ. ಅದನ್ನು ಹೇಳಿದಾಗ ಅವ್ರು ಒಪ್ಕೊಂಡ್ರೆ ಅದನ್ನು ಮುಂದುವರಿಸ್ತೀನಿ, ಇಲ್ಲ ಅಂದರೆ ನಾನು ಟ್ರೈ ಮಾಡ್ತಾ ಇರ್ತೀನಿ, ಪ್ರಯತ್ನ ಪಡ್ತಾನೆ ಇರ್ತೀನಿ. ಅದೇ ಥರ ನಾನು ಬರವಣಿಗೆ ಸ್ಟಾರ್ಟ್ ಮಾಡಿದ್ದು, ಆ ಬರವಣಿಗೆ ಹುಚ್ಚು ನಾನು ಇಲ್ಲಿ ಗಂಟ ಕರ್ಕೊಂಬಂದುಬಿಟ್ಟಿದೆ. ಓಕೆನಾ. ಮುಂದೆನೂ ನಾನು ಬರೀತೀನಿ, ಬರೆಯೋದಂತೂ ಬಿಡಲ್ಲ. ಅಕ್ಷರಕ್ಕಿರೋ ವ್ಯಾಲ್ಯೂ ಇನ್ನೊಂದಕ್ಕಿಲ್ಲ, ಅಕ್ಷರಕ್ಕಿರೋ ಗೌರವ ಇನ್ನೊಂದಕ್ಕಿಲ್ಲ. ಪ್ರಪಂಚ ಏನೇ ತೊಗೊಂಬಂದ್ರೂ ಒಂದು ಖುಷಿನ ತೊಗೊಂಬರ್ತೀರಿ ಅಂದರೆ ನಾನು ಹೇಳುವ ವಂಡರ್ಫುಲ್ ಇದೆ ಮುಂದೆ, ವಂಡರ್ಫುಲ್ ಅಂದರೆ ಅದ್ಭುತವಾಗಿರೋದು. ಆಯಿತಾ, ಅದನ್ನು ಮುಂದೆ ಹೇಳ್ತೀನಿ. ಅಲ್ಲಿಗಂಟ ನೆಕ್ಸ್ಟ್ ವೀಡಿಯೋವನ್ನು ಕಾಯಿರಿ. ಓಂ ನಮಃ ಶಿವಾಯ.